ಬೇಸಿಗೆ ಬಂತು ಅಂದರೆ ಹಲಸಿನ ಹಣ್ಣು ಮಾವಿನ ಹಣ್ಣು ತುಂಬ ಸಿಗ್ತಿರುತ್ತೆ. ಈ ಹಲಸಿನ ಹಣ್ಣಿಂದ ಇವತ್ತು ಪಾಯಸ ಮಾಡ್ತಿದ್ದೀನಿ. ಈ ಹಲಸಿನ ಹಣ್ಣಿನ ಪಾಯಸನ ಬಿಸಿ ಬಿಸಿಯಾಗಿ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ, ಫ್ರಿಜ್ಜಲ್ಲಿ ಇಟ್ಕೊಂಡು ತಂಪಾಗಿ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಎಲ್ರಿಗೂ ನಮಸ್ಕಾರ, ನಾನು ಅಂಬಿಕಾ ರಾಜ್. ನಿಮ್ಮೆಲ್ರಿಗೂ ನನ್ನ ಈ ಚಾನಲ್ಗೆ ಸ್ವಾಗತ. ಕಡಿಮೆ ಸಾಮಗ್ರಿಗಳಲ್ಲಿ ರುಚಿಯಾಗಿ ಮಾಡೋ ಅಂಥ ಹಲಸಿನ ಹಣ್ಣಿನ ಪಾಯಸ ಇದು. ನಾನಿಲ್ಲಿ ದಪ್ಪ ಇರೋ 3 ಹಲಸಿನ ಹಣ್ಣಿನ ತೊಳೆ ತೊಗೊಂಡಿದ್ದೀನಿ. ಸ್ವಲ್ಪ ಪಾಯಸಕ್ಕೆ ಇಷ್ಟು ಸಾಕು. ಇದರಲ್ಲಿ ನಾನು ಮಾಡೋ ಪಾಯಸನ ಒಂದು 4 ಸಣ್ಣ ಕಪ್ನಲ್ಲಾಗುತ್ತೆ. ಒಂದು 3 ಜನ ಚೆನ್ನಾಗಿ ತಿನ್ಬೋದು, ಅಷ್ಟಾಗುತ್ತೆ. ತುಂಬ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಲಸಿನ ಹಣ್ಣನ್ನ ಜಾಸ್ತಿ ಬಳಸ್ಕೋಬೇಕು. ಈಗ ಹಲಸಿನ ಬೀಜನೆಲ್ಲ ತೆಗೆದು ಈ ತೊಳೆನ ಸಣ್ಣದಾಗಿ ಕಟ್ ಮಾಡ್ಕೊತೀನಿ. ಈ ಬೀಜದಿಂದ ನಾನು ಹಲ್ವಾ ಮಾಡ್ತೀನಿ. ಅದರ ರೆಸಿಪಿ ನಾನು ಈಗಾಗಲೇ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದು ತುಂಬ ಚೆನ್ನಾಗಿರುತ್ತೆ. ಹಲಸಿನ ಹಣ್ಣನ್ನು ಹಾಗೆ ತಿನ್ನಲಿಕ್ಕೆ ಎಷ್ಟು ಚೆನ್ನಾಗಿರುತ್ತೋ ಪಾಯಸ ಮಾಡ್ಕೊಂಡು ತಿಂದ್ರೂ ಅಷ್ಟೇ ಚೆನ್ನಾಗಿರುತ್ತೆ. ಮಲೆನಾಡು ಕಡೆ ಎಲ್ಲ ಹಲಸಿನ ಹಣ್ಣಿಂದು ಪಾಯಸ ಮಾಡ್ತಾರೆ. ನಾನು ಮೊದಲು ಬಾರಿಗೆ ಆ ಮಲೆನಾಡು ಕಡೆ ಹೋದಾಗಲೇ ಇದನ್ನು ತಿಂದಿದ್ದು. ನನಗೆ ತುಂಬ ಇಷ್ಟ ಆಗಿತ್ತು ತಿಂದಾಗ. ಆವಾಗಲಿಂದ ನಾನು ವರ್ಷದಲ್ಲಿ ಈ ಥರ ಹಲಸಿನ ಹಣ್ಣು ಬಂದಾಗ ಸ್ವಲ್ಪ ಪಾಯಸ ಮಾಡ್ಕೊಂಡು ಮನೆಯವರೆಲ್ಲ ತಿಂತೀವಿ. ಹಲಸಿನ ಹಣ್ಣು ಏನಾದರೂ ತುಂಬ ಮೆತ್ತಗಾಗಿದ್ದರೆ ಪಾಯಸ ಅಷ್ಟು ಚೆನ್ನಾಗಾಗಲ್ಲ. ಸ್ವಲ್ಪ ಗಟ್ಟಿ ಇರೋ ಹಲಸಿನ ತೊಳೆನಲ್ಲಿ ಪಾಯಸ ಮಾಡಿದರೆ ಚೆನ್ನಾಗಿರುತ್ತೆ. ಈಗ ಎಲ್ಲ ಹಲಸಿನ ತೊಳೆನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ ಸ್ವಲ್ಪ ಅಂದರೆ ಹಲಸಿನ ಹಣ್ಣು ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕ್ಕೊಂಡು ಹಲಸಿನ ತೊಳೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಇದು ಬೇಗ ಬೆಂದ್ಬಿಡುತ್ತೆ. ಸುಮಾರು ಒಂದು 5 ರಿಂದ 6 ನಿಮಿಷಕ್ಕೆಲ್ಲ ಬೆಂದ್ಬಿಡುತ್ತೆ. ತುಂಬ ಹೊತ್ತೇನು ಬೇಯಿಸೋದು ಬೇಡ. ತುಂಬ ಮೆತ್ತಗಾದರೆ ಪಾಯಸ ತಿನ್ನಲಿಕ್ಕೆ ಚೆನ್ನಾಗಿರಲ್ಲ. ಈಗ ಮಿಕ್ಸಿ ಜಾರ್ಗೆ 1 ಬೌಲ್ನಷ್ಟು ಕಾಯಿ ತುರಿ, ಒಂದು 20 ಗೋಡಂಬಿ ಹಾಕ್ತಾಯಿದ್ದೀನಿ, 1 ಏಲಕ್ಕಿ. ಗೋಡಂಬಿ ಹಾಕೋದ್ರಿಂದ ಪಾಯಸದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಇಷ್ಟನ್ನು ಚೆನ್ನಾಗಿ ರುಬ್ಕೊಳ್ತಿದ್ದೀನಿ. ಹಲಸಿನ ತೊಳೆ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ನಾನು ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲನ ನಾನು ಸ್ವಲ್ಪ ನೀರು ಹಾಕಿ ಕಾಯಿಸಿಟ್ಕೊಂಡಿದ್ದೀನಿ. ನಾವು ಒಂದೊಂದು ಸಾರಿ ಬೆಲ್ಲದಲ್ಲಿ ಸ್ವಲ್ಪ ಕಸ ಎಲ್ಲ ಇರುತ್ತೆ, ಅದು ಪಾಯಸದಲ್ಲಿ ಸಿಕ್ಕಿದರೆ ಚೆನ್ನಾಗಿರಲ್ಲ ಅಂಥೇಳಿ ನಾನು ಡೈರೆಕ್ಟಾಗಿ ಬೆಲ್ಲ ಹಾಕಲ್ಲ. ಬೆಲ್ಲನೆಲ್ಲ ಈಗ ಡೈರೆಕ್ಟಾಗಿ ಬೇಯ್ತಿರೋ ಹಲಸಿನ ಹಣ್ಣಿಗೆ ಸೋಸಿ ಹಾಕ್ತಾಯಿದ್ದೀನಿ. ಇಲ್ಲ ಮುಂಚೆನೇ ಬೆಲ್ಲನ ಕಾಯಿಸಿ ಸೋಸಿಟ್ಕೊಂಡು ಅದನ್ನು ಬೇಕಾದರೂ ಹಾಕ್ಬೋದು. ಈ ಪಾಯಸಕ್ಕೆ ಸಕ್ಕರೆಗಿಂತ ಬೆಲ್ಲ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರೋದು. ಹಲಸಿನ ಹಣ್ಣು ಏನಾದ್ರು ತುಂಬ ಸಪ್ಪೆ ಇತ್ತು ಅಂದರೆ ಸ್ವಲ್ಪ ಬೆಲ್ಲನ ಜಾಸ್ತಿ ಹಾಕ್ಕೋಬೇಕು. ಈಗ ರುಬ್ಬಿರೋ ಕಾಯಿ ಮತ್ತು ಗೋಡಂಬಿ ಮಿಶ್ರಣನ ಹಾಕ್ತಾಯಿದ್ದೀನಿ. ಗೋಡಂಬಿ ಇಲ್ಲ ಅಂದರೆ ಸ್ವಲ್ಪ ಅಕ್ಕಿ ಅಥವಾ ಅಕ್ಕಿ ಹಿಟ್ಟನ್ನು ಹಾಕಿ ರುಬ್ಬೋದು. ಆದರೆ ಗೋಡಂಬಿ ಹಾಕಿ ರುಬ್ಬೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಾನು ಹಲಸಿನ ಹಣ್ಣಿನ ಪಾಯಸಕ್ಕೆ ಹಾಲನ್ನು ಉಪಯೋಗಿಸಲ್ಲ. ಯಾಕೆಂದರೆ ಹಲಸಿನ ಹಣ್ಣಲ್ಲಿ ಸ್ವಲ್ಪ ಹುಳಿ ಅಂಶ ಇರೋದ್ರಿಂದ ಹಾಲು ಹಾಕಿದರೆ ಪಾಯಸ ಎಲ್ಲ ಒಡೊಡುಕ್ಲು ಥರ ಆಗುತ್ತೆ. ಬೇಕಿದ್ದರೆ ತೆಂಗಿನಕಾಯಿಂದ ಹಾಲು ತೆಗೆದು ಉಪಯೋಗಿಸ್ಬೋದು. ಇಷ್ಟು ಮಾಡಿದ ಮೇಲೆ ಈಗ ಸ್ವಲ್ಪ ಹೊತ್ತು ಇದನ್ನು ಕುದೀಲಿಕ್ಕೆ ಬಿಡ್ತೀನಿ. ಈ ಪಾಯಸನ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಸ್ಟೀಲ್ ಪಾತ್ರೆಯಲ್ಲಿ ಮಾಡ್ತಿರೋದ್ರಿಂದ ತಳ ಹಿಡಿಯೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಆಗಾಗ್ಗೆ ಬಿಡದಂಗೆ ಕೈ ಆಡಿಸ್ತಾ ಇದ್ದೀನಿ. ಈಗ ಪಾಯಸ ಕುದೀತಾ ಇದೆ. ಈ ಹಲಸಿನ ಹಣ್ಣಿನ ಪಾಯಸನ ಹೀಗೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಆದರೆ ಬಾದಾಮಿ ಗೋಡಂಬಿ ಹುರಿದಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದು ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕಿ ಸಣ್ಣ ಕಟ್ ಮಾಡಿರೋ ಬಾದಾಮಿ ಮತ್ತು ಗೋಡಂಬಿ ಹಾಕಿ ಒಂಬಣ್ಣಕ್ಕೆ ಬರೋ ತನಕ ಹುರಿತಾ ಇದ್ದೀನಿ. ಈಗ ಇದನ್ನು ಮಾಡಿಟ್ಟಿರೋ ಪಾಯಸಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಲಸಿನ ಹಣ್ಣಿಂದು ಫ್ಲೇವರು ಚೆನ್ನಾಗಿದೆ ಮತ್ತು ಸ್ವಲ್ಪ ತುಪ್ಪ ಏಲಕ್ಕಿ ಹಾಕಿರೋದ್ರಿಂದ ಒಳ್ಳೆ ಗಮಲು ಮತ್ತು ಪರಿಮಳ ತುಂಬ ಚೆನ್ನಾಗಿ ಬರ್ತಾ ಇದೆ. ತುಂಬ ರುಚಿಯಾಗಿರೋ ಹಲಸಿನ ಹಣ್ಣಿನ ಪಾಯಸನ ನೀವು ಮಾಡಿ ನೋಡಿ. ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೂ ಸಬ್ಸ್ಕ್ರೈಬ್ ಆಗಿ. ನಮಸ್ತೆ.